ನಮಸ್ಕಾರ ಸ್ನೇಹಿತರೆ, 20,000 ರೇಂಜ್ ಒಳಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ, ಯಾವ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಕನ್ಫ್ಯೂಸ್ ಅಲ್ಲಿ ಇದ್ರೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ. ಏನಕ್ಕಪ್ಪ ಅಂದ್ರೆ 20,000 ರೇಂಜ್ ಅಲ್ಲಿ ತುಂಬಾ ಒಂದು ಮೊಬೈಲ್ಸ್ ಗಳು ಬರ್ತಾ ಇರುವಂತದ್ದು, ನಿಮ್ಗೆ ಆಪ್ಷನ್ಸ್ ಗಳು ತುಂಬಾ ಇರುವಂತದ್ದು ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ 4 ರಿಂದ 5 ಮೊಬೈಲ್ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಎಲ್ಲ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು, ಎಲ್ಲ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು ಸ್ನೇಹಿತರೆ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮೊಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಲಿಸ್ಟ್ ಅಲ್ಲಿ ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ F36 5G ಮೊಬೈಲ್ ಇರುವಂತದ್ದು. ಒಂದು ಮೊಬೈಲ್ 6GB ರ್ಯಾಮ್ ವೇರಿಯಂಟ್ ಗೆ ನಿಮ್ಗೆ 18,000 ಆಗುತ್ತೆ. 17,500 ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದಾಗಿದೆ. ಇನ್ನ ನೀವೇನಾದ್ರೂ 8GB ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 19,000 ಆಗುತ್ತೆ. ಮೊದಲನೇದಾಗಿ ಒಂದು ಮೊಬೈಲ್ ನ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋಣ. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತೆ ಸಿಂಗಲ್ LED ಫ್ಲಾಶ್ ಲೈಟ್ ನಮಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಹಿಂದ್ಗಡೆ ನಮಗೆ ಲೆದರ್ ಫಿನಿಶಿಂಗ್ ನೋಡೋಕ್ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. ಹಿಂದ್ಗಡೆಯಿಂದ ಕಂಪ್ಲೀಟ್ ಆಗಿ ಲೆದರ್ ಇಂದ ಡಿಸೈನ್ ಮಾಡಿರುವಂತದ್ದು. ಇದರಲ್ಲಿ ಗ್ಲಾಸ್ ಬ್ಯಾಕ್ ನೀಡಿರೋದಿಲ್ಲ, ಕಂಪ್ಲೀಟ್ ಆಗಿ ಲೆದರ್ ನೀಡ್ತಾ ಇರುವಂತದ್ದು. ಒಂದ್ ರೀತಿ ಯೂನಿಕ್ ಡಿಸೈನ್ ಅಂತ ಹೇಳ್ಬೋದು. ಈ ಒಂದು 20,000 ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ಅಲ್ಲಿ ಒಂದು ಯೂನಿಕ್ ಡಿಸೈನ್ ಲೆದರ್ ಫಿನಿಶಿಂಗ್ ಟಚ್ ಅನ್ನ ಹಿಂದ್ಗಡೆ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. ಇನ್ನ ಮುಂದ್ಗಡೆ ಒಂದು ಕಂಪ್ಲೀಟ್ ಆದಂತ ಒಂದು ಫುಲ್ HD ಪ್ಲಸ್ ಅಮೋಲೆಡ್ 4K ಸಪೋರ್ಟ್ ಆಗುವ ಡಿಸ್ಪ್ಲೇ ಇದರಲ್ಲಿ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. ಇದರಲ್ಲಿ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಟೆಕ್ಷನ್ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. ಬಿದ್ರೆ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ. ತುಂಬಾ ಪವರ್ಫುಲ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. 6.7 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. 16 ಮಿಲಿಯನ್ ಕಲರ್ಸ್ ಇದರಲ್ಲಿ ಸಪೋರ್ಟ್ ಆಗುತ್ತೆ. ಮತ್ತೆ 120 Hz ರಿಫ್ರೆಶ್ ರೇಟ್ ನಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು. 20,000 ರೇಂಜ್ ಅಲ್ಲಿ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ 120 Hz ರಿಫ್ರೆಶ್ ರೇಟ್ ನಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು. ಒಳ್ಳೆ ಡಿಸ್ಪ್ಲೇ ಕ್ಲಾರಿಟಿ ಇರುವಂತದ್ದು. ಇನ್ನ ಇದರ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಸ್ಯಾಮ್ಸಂಗ್ ಅವರದೇ ಓನ್ ಪ್ರೊಸೆಸರ್ ಸ್ಯಾಮ್ಸಂಗ್ ಎಕ್ಸಾನ್ಸ್ 1380 ಅನ್ನುವಂತ ಒಂದು ಪವರ್ಫುಲ್ ಪ್ರೊಸೆಸರ್ ಇದರಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ ಗೇಮಿಂಗ್ ಆಗಿ ಒಂದು ಮೊಬೈಲ್ ನೋಡ್ತಾ ಇದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಪವರ್ಫುಲ್ ಪ್ರೊಸೆಸರ್ ಆಲ್ಮೋಸ್ಟ್ ಆಲ್ ನೀಡ್ತಾ ಇರುವಂತದ್ದು ಸ್ನೇಹಿತರೆ. ಈ ಒಂದು ಮೊಬೈಲ್ ಅಲ್ಲಿ ಸ್ಯಾಮ್ಸಂಗ್ ಎಕ್ಸಾನ್ಸ್ 1380 ಅನ್ನುವಂತ ಒಂದು ಪವರ್ಫುಲ್ ಪ್ರೊಸೆಸರ್ ನಮ್ಗೆ ನೋಡಕ್ ಸಿಗ್ತಾ ಇರುವಂತದ್ದು. ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಈ ಒಂದು ಮೊಬೈಲ್ ಅಲ್ಲಿ 50MP ಮೇನ್ ಕ್ಯಾಮ್ರಾ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. 8MP ಅಲ್ಟ್ರಾ ವೈಡ್ ಆಂಗಲ್ ಮತ್ತೆ 2MP ಮ್ಯಾಕ್ರೋ ಲೆನ್ಸ್ ಇದರಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ಕ್ಯಾಮ್ರಾ ಸ್ಯಾಂಪಲ್ಸ್ ನೀವೇ ಇಲ್ಲಿ ನೋಡ್ಕೊಂಡ್ಬಿಟ್ಟು ಜಡ್ಜ್ ಮಾಡ್ಕೋಬಹುದು ಸ್ನೇಹಿತರೆ. ಸ್ಯಾಮ್ಸಂಗ್ ಅಲ್ಲಿ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. 20,000 ರೇಂಜ್ ಅಲ್ಲಿ ನೀವೇನಾದ್ರೂ ಒಂದು ಸ್ಯಾಮ್ಸಂಗ್ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ಮೊಬೈಲ್ ಬೆಸ್ಟ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಗಳು ಆ ತರ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಲ್ಲಿ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ 5,000 mAh ಕೆಪಾಸಿಟಿ ಬ್ಯಾಟರಿ ನಮಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಮೊಬೈಲ್ ಬಾಕ್ಸ್ ಒಳಗಡೆ ಅಡಾಪ್ಟರ್ ನೀಡಿರೋದಿಲ್ಲ. ಈ ಒಂದು ಮೊಬೈಲ್ ಬಾಕ್ಸ್ ಒಳಗಡೆ ಜಸ್ಟ್ ಕೇಬಲ್ ಮತ್ತೆ ಸಿಮ್ ಇಜೆಕ್ಷನ್ ಪಿನ್ ಮತ್ತೆ ಮೊಬೈಲ್ ನೀಡ್ತಾ ಇರುವಂತದ್ದು. ಅಡಾಪ್ಟರ್ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಸದ್ಯಕ್ಕೆ ಎಲ್ಲ ಒಂದು ಸ್ಯಾಮ್ಸಂಗ್ ಮೊಬೈಲ್ಸ್ ಅಲ್ಲಿ ಅಡಾಪ್ಟರ್ ನೀಡ್ತಾ ಇಲ್ಲ ಸ್ನೇಹಿತರೆ. ಈ ಒಂದು ಮೊಬೈಲ್ ಅಲ್ಲಿ ಕೂಡ ನಾವು ಅಡಾಪ್ಟರ್ ಅನ್ನ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇದರಲ್ಲಿ Android 15 ಲೇಟೆಸ್ಟ್ ಅಪ್ಡೇಟ್ ನಮ್ಗೆ ಇಲ್ಲಿ ನೋಡಕ್ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ 20,000 ರೇಂಜ್ ಅಲ್ಲಿ ಒಂದು ಸ್ಯಾಮ್ಸಂಗ್ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F36 5G ಮೊಬೈಲ್ ಅನ್ನ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಎಲ್ಲಾ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು ಮೊಟೋರಾಲ್ G86 ಪವರ್ 5G ಮೊಬೈಲ್. ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 18,000 ವರೆಗೂ ನಿಮ್ಗೆ ಆಗುತ್ತೆ ಸ್ನೇಹಿತರೆ. ಈ ಒಂದು ಮೊಬೈಲ್ ಅಲ್ಲಿ ನಮ್ಗೆ 3 ಕಲರ್ಸ್ ಅವೈಲೇಬಲ್ ಇರುವಂತದ್ದು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಮತ್ತೆ ಈ ಒಂದು ಮೊಬೈಲ್ ಅಲ್ಲಿ ಒಂದು ವೇರಿಯಂಟ್ ಲಾಂಚ್ ಆಗ್ತಾ ಇರುವಂತದ್ದು 8GB ರ್ಯಾಮ್ ಮತ್ತೆ 128GB ಇಂಟರ್ನಲ್ ಸ್ಟೋರೇಜ್ ಅವೈಲೇಬಲ್ ಇರುವಂತದ್ದು. ಅದನ್ನ ಬಿಟ್ರೆ ಒಂದು ಮೊಬೈಲ್ ನ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಹಿಂದ್ಗಡೆ ಕಂಪ್ಲೀಟ್ ಆಗಿ ಒಂದು ಲೆದರ್ ಡಿಸೈನ್ ಆಗಿರುವಂತದ್ದು. ಇದರಲ್ಲಿಯೂ ಕೂಡ ನಮ್ಗೆ ಲೆದರ್ ಡಿಸೈನ್ ನೋಡೋಕ್ ಸಿಗ್ತಾ ಇರುವಂತದ್ದು. ಹಿಂದ್ಗಡೆ ಕಂಪ್ಲೀಟ್ ಆಗಿ ಲೆದರ್ ಇಂದ ಡಿಸೈನ್ ಮಾಡಿದ್ದಾರೆ. ಅದನ್ನ ಬಿಟ್ರೆ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತೆ ಸಿಂಗಲ್ LED ಫ್ಲಾಶ್ ಲೈಟ್ ಮತ್ತೆ ಮೊಟೋರಾಲ್ ಲೋಗೋ ನಮಗೆ ಹಿಂದ್ಗಡೆ ನೋಡೋಕ್ ಸಿಗ್ತಾ ಇರುವಂತದ್ದು. ಇನ್ನ ಮುಂದ್ಗಡೆ ನಮಗೆ ಪಂಚೋಲ್ ಕ್ಯಾಮ್ರಾ ಜೊತೆಗೆ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಸ್ಯಾಮ್ಸಂಗ್ ಮತ್ತೆ ಮೋಟೋ ಎರಡು ಕೂಡ ಆಲ್ಮೋಸ್ಟ್ ಆಲ್ ಡಿಸ್ಪ್ಲೇ ಸೇಮ್ ಇರುವಂತದ್ದು ಸ್ನೇಹಿತರೆ. ಇದರಲ್ಲಿಯೂ ಕೂಡ 6.7 ಇಂಚಸ್ ನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಸೂಪರ್ HD ಅಲ್ಲಿ 10 ಬಿಟ್ ಅಂದ್ರೆ 1 ಮಿಲಿಯನ್ ಕಲರ್ ಇದರಲ್ಲಿ 1 ಬಿಲಿಯನ್ ಕಲರ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ 1 ಬಿಲಿಯನ್ ಕಲರ್ಸ್ ಅನ್ನ ನಾವು ಇಲ್ಲಿ ನೋಡ್ಕೋಬಹುದಾಗಿದೆ. ಅದನ್ನ ಬಿಟ್ರೆ ಮೇನ್ ಆಗಿ ಇದರ ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿಯೂ ಕೂಡ ಒಂದು ಪವರ್ಫುಲ್ ಪ್ರೊಸೆಸರ್ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಅನ್ನುವ ಒಂದು ಆಕ್ಟಾ ಕೋರ್ ಪ್ರೊಸೆಸರ್ ಇದರಲ್ಲಿ ಇರುವಂತದ್ದು. ನಾವು ಎಲ್ಲಾ ಒಂದು ಗೇಮ್ಸ್ ಗಳನ್ನ ಹೈಯರ್ ಸೆಟ್ಟಿಂಗ್ ಅಲ್ಲಿ ಈ ಒಂದು ಮೊಬೈಲ್ ಅಲ್ಲಿ
ಆಡ್ಕೋಬಹುದಾಗಿದೆ ಸ್ನೇಹಿತರೆ. ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಪ್ರೊಸೆಸರ್ ಮತ್ತೆ ಡಿಸ್ಪ್ಲೇ ಎರಡು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಅದನ್ನ ಬಿಟ್ರೆ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ 50 MP ಮೆಗಾ ಪಿಕ್ಸೆಲ್ ಜೊತೆಗೆ 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ನಮ್ಗಿಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. ಪವರ್ಫುಲ್ ಕ್ಯಾಮ್ರಾ ಅಂತ ಹೇಳ್ಬೋದು. ಏನಕ್ಕಪ್ಪಾ ಅಂದ್ರೆ ಇದರಲ್ಲಿ ಸೋನಿ ಕಂಪನಿಯ ಒಂದು ಲೆನ್ಸ್ ಅನ್ನ ಯೂಸ್ ಮಾಡಿರುವಂತದ್ದು. ಫ್ರಂಟ್ ಬ್ಯಾಕ್ ಎರಡು ಕೂಡ ನಾವಿಲ್ಲಿ 4K ದಲ್ಲಿ ಶೂಟ್ ಮಾಡ್ಕೋಬಹುದಾಗಿದೆ. ಇದರಲ್ಲಿ ಸೋನಿ ಲೆನ್ಸ್ ಯೂಸ್ ಮಾಡಿರುವಂತದ್ದು. ಕ್ಯಾಮ್ರಾ ಕ್ಲಾರಿಟಿ ತುಂಬಾ ಚೆನ್ನಾಗಿರುವಂತದ್ದು. ಸ್ಯಾಂಪಲ್ಸ್ ನೀವೇ ಇಲ್ಲಿ ನೋಡ್ಕೋಬಹುದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಲ್ಲಿ ಒಂದು ಮಿಲಿಟರಿ ಗ್ರೇಡ್ ಪ್ರೊಟೆಕ್ಷನ್ ಅಂದ್ರೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಟೆಕ್ಷನ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಬಿದ್ರೆ ಈಸಿಯಾಗಿ ಡ್ಯಾಮೇಜ್ ಆಗೋದಿಲ್ಲ ಸ್ನೇಹಿತರೆ. ಒಂದು ಪವರ್ಫುಲ್ ಡಿಸ್ಪ್ಲೇ ಜೊತೆಗೆ ಒಂದು ಪವರ್ಫುಲ್ ಪ್ರೊಟೆಕ್ಷನ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಒಂದು ಮೊಬೈಲ್ ಅಲ್ಲಿ 4500 ನೀಟ್ಸ್ ಪೀಕ್ ಬ್ರೈಟ್ನೆಸ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಇದರಲ್ಲಿ ನೀಡ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ 6720 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ಆರಾಮಾಗಿ ಇದನ್ನ ನಾವು 2 ದಿನವರೆಗೂ ನಾವು ಇದನ್ನ ಯೂಸ್ ಮಾಡ್ಕೋಬಹುದಾಗಿದೆ. ಅಪ್ ಟು 53 ಅವರ್ಸ್ ಅಂತ ಒಂದು ಕಂಪನಿಯಿಂದ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. 6720 mAh ಕೆಪಾಸಿಟಿ ಬ್ಯಾಟರಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ ಜಾಸ್ತಿ ಟೈಮ್ ಹೊರಗಡೆ ಇರ್ತೀರಾ ಅಥವಾ ನಿಮ್ಗೆ ಜಾಸ್ತಿ ಬ್ಯಾಟರಿ ಬ್ಯಾಕಪ್ ಬೇಕಾದ್ರೆ ಈ ಒಂದು ಮೊಬೈಲ್ ಅನ್ನ ಚೂಸ್ ಮಾಡಿ ಅಂತ ನನ್ನ ಒಂದು ಒಪಿನಿಯನ್ ಸ್ನೇಹಿತರೆ. ಮತ್ತೆ ಆಲ್ರೆಡಿ ಹೇಳಿದಾಗೆ ಇದರಲ್ಲಿ ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಇದರಲ್ಲಿ ನೀಡ್ತಾ ಇರುವಂತದ್ದು. ಮೀಡಿಯಾಟೆಕ್ ಡೈಮೆನ್ಸಿಟಿ 7400 ಪ್ರೊಸೆಸರ್ ಇದರಲ್ಲಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು ಸ್ನೇಹಿತರೆ. ಇನ್ನ 120Hz ರಿಫ್ರೆಶ್ ರೇಟ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಒಳ್ಳೆ ವಿಷಯ ಅಂತ ಹೇಳ್ಬೋದು. ಡಿಸ್ಪ್ಲೇ ಕ್ಲಾರಿಟಿ ಮತ್ತೆ ಬ್ಯಾಟರಿ ಆಗಿರ್ಬೋದು, ಒಂದು ಪ್ರೊಸೆಸರ್ ಆಗಿರ್ಬೋದು, ಒಟ್ಟಾರೆಯಾಗಿ ಎಲ್ಲಾ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು. ಮತ್ತೆ ಎಕ್ಸ್ಟ್ರಾ ಸ್ಪೆಸಿಫಿಕೇಶನ್ಸ್ ಕೂಡ ನಾವಿಲ್ಲಿ ನೋಡ್ಕೋಬಹುದಾಗಿದೆ ಸ್ನೇಹಿತರೆ. ನೀವೇನಾದ್ರೂ ಸಿಸ್ಟಮ್, ಟ್ಯಾಬ್ ಈ ತರ ಮಲ್ಟಿಪಲ್ ಡಿವೈಸಸ್ ಯೂಸ್ ಮಾಡ್ತೀರಾ ಅಂದ್ರೆ ಒಂದೇ ಡಿಸ್ಪ್ಲೇ ಅಲ್ಲಿ ಈ ಒಂದು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಕೋಬಹುದಾಗಿದೆ. ಈ ಒಂದು ಮೊಬೈಲ್ ಅಲ್ಲಿ IP68 IP69 ಇರುವಂತದ್ದು ಸ್ನೇಹಿತರೆ. ಆರಾಮಾಗಿ ಒಂದು ಮೊಬೈಲ್ ಅನ್ನ ನಾವು ನೀರಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಅಂಡರ್ ವಾಟರ್ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದಾಗಿದೆ. ಮತ್ತೆ ಇದರಲ್ಲಿ ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ 1 TB ವರೆಗೂ ನಾವು ಇದರ ಸ್ಟೋರೇಜ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದಾಗಿದೆ. ಮತ್ತೆ ಎಲ್ಲಾ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ತಾ ಹೋದ್ರೆ ಇದು ಕೂಡ ತುಂಬಾ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. 20,000 ರೇಂಜ್ ಅಲ್ಲಿ ಇದು ಕೂಡ ಒಂದು ಆಪ್ಷನ್ ಆಗುತ್ತೆ. ಅದೇ ಒಂದು ಪ್ರೈಸ್ ರೇಂಜ್ ಗೆ ಇನ್ನೂ ಒಂದು ಬೆಸ್ಟ್ ಮೊಬೈಲ್ Oppo K13 5G ಮೊಬೈಲ್ ಸ್ನೇಹಿತರೆ. ಈ ಒಂದು ಮೊಬೈಲ್ ಬಂದ್ಬಿಟ್ಟು 18,000ದಲ್ಲಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದಾಗಿದೆ. ಈ ಒಂದು ಮೊಬೈಲ್ ನ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದ್ರೆ ಹಿಂದ್ಗಡೆ ನಮ್ಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತೆ ಸಿಂಗಲ್ LED ಫ್ಲಾಶ್ ಲೈಟ್ ಜೊತೆಗೆ ಕಂಪ್ಲೀಟ್ ಆಗಿ ಗ್ಲಾಸ್ ಇಂದ ಹಿಂದ್ಗಡೆ ಡಿಸೈನ್ ಆಗಿರುವಂತದ್ದು. ಅದನ್ನ ಬಿಟ್ರೆ ಮುಂದ್ಗಡೆ ನಮ್ಗೆ ಒಂದು ಪಂಚೋಲ್ ಕ್ಯಾಮ್ರಾ ಜೊತೆಗೆ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಬೆಸಲ್ ಎಲ್ಲಾ ಕಡೆ ಆಲ್ಮೋಸ್ಟ್ ಆಲ್ ಕಮ್ಮಿ ಇರುವಂತದ್ದು. 6.67 ಇಂಚಸ್ ನ ಒಂದು ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಇದರಲ್ಲಿಯೂ ಕೂಡ 16.7 ಮಿಲಿಯನ್ ಕಲರ್ ಸಪೋರ್ಟ್ ಆಗುತ್ತೆ. ಈ ಒಂದು ಡಿಸ್ಪ್ಲೇದಲ್ಲಿ 16.7 ಮಿಲಿಯನ್ ಕಲರ್ಸ್ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುವಂತದ್ದು. ಬೆಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಅಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ಇರುವಂತದ್ದು. ಮತ್ತೆ ಇದರಲ್ಲಿ Android 15 ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಂತಂತೂ ಬೆಂಚ್ ಮಾರ್ಕ್ ನಮ್ಗೆ 7.5 ಲಕ್ಷಕ್ಕಿಂತ ಹೆಚ್ಚು ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಸ್ನ್ಯಾಪ್ ಡ್ರ್ಯಾಗನ್ 6 Gen 4 ಒಂದು ಪವರ್ಫುಲ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಒಂದು 7.5 ಲಕ್ಷಕ್ಕಿಂತ ಹೆಚ್ಚು ಅಂತಂದು ಬೆಂಚ್ ಮಾರ್ಕ್ ಇದರಲ್ಲಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರುವಂತದ್ದು ಎಲ್ಲ ಒಂದು ಪ್ರೊಸೆಸರ್ ಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ತುಂಬಾ ಪವರ್ಫುಲ್ ಇರುವಂತದ್ದು. ಏನಕ್ಕಪ್ಪಾ ಅಂದ್ರೆ 7.5 ಲಕ್ಷಕ್ಕಿಂತ ಹೆಚ್ಚು ಅಂತಂತೂ ಬೆಂಚ್ ಮಾರ್ಕ್ ಇದರಲ್ಲಿ ನಮಗೆ ನೋಡೋಕ್ ಸಿಗ್ತಾ ಇರುವಂತದ್ದು ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಏನಕ್ಕಪ್ಪಾ ಅಂದ್ರೆ ಎಲ್ಲ ಒಂದು ಗೇಮ್ಸ್ ಗಳು ಹೈಯರ್ ಸೆಟ್ಟಿಂಗ್ ಅಲ್ಲಿ ಯಾವುದೇ ಒಂದು ಲ್ಯಾಗ್ ಇಲ್ಲದೆ ಆರಾಮಾಗಿ ಸ್ಮೂತ್ ಆಗಿ ಆಡ್ಕೋಬಹುದು ಸ್ನೇಹಿತರೆ. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಲ್ಲಿ ಇನ್ನ ಇದರ ಬ್ಯಾಟರಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 7000 mAh ಕೆಪಾಸಿಟಿ ಬ್ಯಾಟರಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. 62% ನಮ್ಗೆ ಜಸ್ಟ್ 30 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ. ಇನ್ನ ಈ ಒಂದು ಮೊಬೈಲ್ ಅಲ್ಲಿ 7000 mAh ಕೆಪಾಸಿಟಿ ಏನಿಲ್ಲ ಅಂದ್ರೂ 2 ರಿಂದ 2.5 ದಿನ ಈ ಒಂದು ಮೊಬೈಲ್ ಅನ್ನ ನಾವು ಆರಾಮಾಗಿ ಯೂಸ್ ಮಾಡ್ಕೋಬಹುದಾಗಿದೆ. ಮತ್ತೆ ಇದರಲ್ಲಿಯೂ ಕೂಡ 50 MP ಮೇನ್ ಕ್ಯಾಮ್ರಾ ಇರುವಂತದ್ದು. ಕ್ಯಾಮ್ರಾ ಸ್ಯಾಂಪಲ್ಸ್ ನೀವೇ ಇಲ್ಲಿ ನೋಡ್ಕೋಬಹುದು. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 16 MP ಇರುವಂತದ್ದು. ಇದರಲ್ಲಿಯೂ ಕೂಡ ಒಂದು ಸೋನಿ ಸೆನ್ಸರ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು. ಈ ಒಂದು ಸೋನಿ ಸೆನ್ಸರ್ಸ್ ಅಲ್ಲಿ ತುಂಬಾ ಅಕ್ಯುರೇಟ್ ಆಗಿ ತುಂಬಾ ಕ್ಲಾರಿಟಿಯಲ್ಲಿ ಫೋಟೋಸ್ ಅನ್ನ ನಾವು ಕ್ಲಿಕ್ ಮಾಡ್ಕೋಬಹುದಾಗಿದೆ ಸ್ನೇಹಿತರೆ. ಒಂದು ಪವರ್ಫುಲ್ ಕ್ಯಾಮ್ರಾ ಅಂತ ಹೇಳ್ಬೋದು. ಒಂದು ಪವರ್ಫುಲ್ ಗೇಮಿಂಗ್ ಆಗಿರ್ಬೋದು, ಒಂದು ಪವರ್ಫುಲ್ ಕ್ಯಾಮ್ರಾ ಆಗಿರ್ಬೋದು, ಮತ್ತೆ ಡಿಸ್ಪ್ಲೇ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಮತ್ತೆ ಬ್ಯಾಟ್ರಿ ಕೂಡ 7000 mAh ಕೆಪಾಸಿಟಿ ಬ್ಯಾಟ್ರಿ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. 20,000 ರೇಂಜ್ ಅಲ್ಲಿ ಇದು ಕೂಡ ತುಂಬಾ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸ್ನೇಹಿತರೆ. Oppo K13 5G ಮೊಬೈಲ್ ಕೂಡ
ಬೆಸ್ಟ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ನಮ್ಗೆ ವಿವೋದಲ್ಲಿ ಒಂದು ಆಪ್ಷನ್ ಇರುವಂತದ್ದು 1,000 2,000 ಹೆಚ್ಚಿಗೆ ಕೊಟ್ಟಾದ್ರೂ ಒಂದು ಒಳ್ಳೆ ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಒಂದು ವಿವೋ T4 5G ಮೊಬೈಲ್ ಬೆಸ್ಟ್ ಅಂತ ಹೇಳ್ಬೋದು. ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 22,000 ಆಗುತ್ತೆ ಸ್ನೇಹಿತರೆ. 1,2,000 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮೊಬೈಲ್ ನೀವೇನಾದ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಒಂದು ವಿವೋ T4 5G ಬೆಸ್ಟ್ ಅಂತ ಹೇಳ್ಬೋದು. ಇದರ ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನೋಡೋದಾದ್ರೆ ಹಿಂದ್ಗಡೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತೆ ಸಿಂಗಲ್ LED ಫ್ಲಾಶ್ ಲೈಟ್ ಹಿಂದ್ಗಡೆ ನೀಡ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಮುಂದ್ಗಡೆ ನಮ್ಗೆ ಕರ್ವ್ ಡಿಸ್ಪ್ಲೇ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಪಂಚೋಲ್ ಕ್ಯಾಮ್ರಾ ಜೊತೆಗೆ ಕರ್ವ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. 20,000 ರೇಂಜ್ ಅಲ್ಲಿ ಈ ಒಂದು ವಿವೋ ಮೊಬೈಲ್ ಅಲ್ಲಿ ಕರ್ವ್ ಡಿಸ್ಪ್ಲೇ ನೀಡ್ತಾ ಇರುವಂತದ್ದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ನ ಸ್ಪೆಸಿಫಿಕೇಶನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಮುಂದ್ಗಡೆ ನಮ್ಗೆ 6.7 ಇಂಚಸ್ ನ ಒಂದು ಕರ್ವ್ಡ್ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. 120 Hz ರಿಫ್ರೆಶ್ ರೇಟ್ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಬೆಸ್ಟ್ ಡಿಸ್ಪ್ಲೇ ಕ್ಲಾರಿಟಿ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಈ ಒಂದು ವಿವೋ ಮೊಬೈಲ್ ಅಲ್ಲಿ 22,000 ರೇಂಜ್ ಅಲ್ಲಿ ಒಂದು ಕರ್ವ್ ಡಿಸ್ಪ್ಲೇ ನೀಡ್ತಾ ಇರುವಂತದ್ದು. ಈ ಒಂದು ಕರ್ವ್ ಡಿಸ್ಪ್ಲೇ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಪ್ರೀಮಿಯಂ ಫೀಲ್ ಆಗುತ್ತೆ. ಇನ್ನು ಇದರ ಪ್ರೊಸೆಸರ್ ಬಗ್ಗೆ ನೋಡೋದಾದ್ರೆ ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಅನ್ನುವಂತ ಒಂದು ಪವರ್ಫುಲ್ ಪ್ರೊಸೆಸರ್ ನಮಗಿಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಅಂತಂತೂ ಬೆಂಚ್ ಮಾರ್ಕ್ 8.5 ಲಕ್ಷಕ್ಕಿಂತ ಹೆಚ್ಚಿರುವಂತದ್ದು, 8,20,000 ಇರುವಂತದ್ದು. ಆಲ್ರೆಡಿ ಹೇಳಿದಾಗೆ ಒಪ್ಪೋದಲ್ಲಿ 7.5 ಲಕ್ಷ ಇದ್ರೆ ಇದರಲ್ಲಿ 8 ಲಕ್ಷ ಇರುವಂತದ್ದು. ಮತ್ತೊಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು 22,000 ಆಗುತ್ತೆ. 2,000 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಒಂದು ಪವರ್ಫುಲ್ ಮೊಬೈಲ್ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಈ ಒಂದು ವಿವೋ T4 ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ ಅಂತ ಒಂದು ನನ್ನ ಒಂದು ಒಪಿನಿಯನ್ ಸ್ನೇಹಿತರೆ. ಏನಕ್ಕಪ್ಪ ಅಂದ್ರೆ ಒಂದು ಪವರ್ಫುಲ್ ಪ್ರೊಸೆಸರ್ ನಮಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಅನ್ನುವಂತ ಒಂದು ಗೇಮಿಂಗ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇನ್ನ ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ 50 MP ಮೆಗಾ ಪಿಕ್ಸೆಲ್ ಜೊತೆಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ಇದರಲ್ಲಿಯೂ ಕೂಡ ಸೋನಿ ಸೆನ್ಸರ್ ಯೂಸ್ ಮಾಡ್ತಾ ಇರುವಂತದ್ದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಮತ್ತೆ 4K ದಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು, ಮತ್ತೆ ಲೈವ್ ಫೋಟೋನ ನಾವು ಶೂಟ್ ಮಾಡ್ಕೋಬಹುದು, ಮತ್ತೆ ಅಲ್ಟ್ರಾ ಕ್ಲಿಯರ್ ನೈಟ್ ಪೋರ್ಟ್ರೇಟ್ಸ್ ಫೋಟೋಸ್ ಅನ್ನ ನಾವಿಲ್ಲಿ ಆರಾಮಾಗಿ ಕ್ಲಿಕ್ ಮಾಡ್ಕೋಬಹುದಾಗಿದೆ. ಇದರಲ್ಲಿ ಸೋನಿ ಸೆನ್ಸರ್ಸ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು ಮತ್ತೆ AI ಬೇಸ್ಡ್ ಕ್ಯಾಮ್ರಾ ಆಗಿರುವಂತದ್ದು. AI ಮುಖಾಂತರ ಒಂದು ಬೇಡದೇ ಇರೋ ಆಬ್ಜೆಕ್ಟ್ಸ್ ಏನಾದ್ರು ಇದ್ರೆ ಆರಾಮಾಗಿ ಈ ರೀತಿ ರಿಮೂವ್ ಮಾಡ್ಕೋಬಹುದು ಸ್ನೇಹಿತರೆ. ಬ್ಯಾಟರಿ ಬಗ್ಗೆ ನೋಡೋದಾದ್ರೆ ಈ ಒಂದು ಮೊಬೈಲ್ ಅಲ್ಲಿ 7,300 mAh ಕೆಪಾಸಿಟಿ ಬ್ಯಾಟರಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಈ ಒಂದು ಮೊಬೈಲ್ ಅಲ್ಲಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ರಿವರ್ಸ್ ಚಾರ್ಜಿಂಗ್ ಅಂತ ಒಂದು ಹೊಸದಾಗಿ ಆಪ್ಷನ್ಸ್ ಇದರಲ್ಲಿ ನೀಡ್ತಾ ಇರುವಂತದ್ದು. ನಿಮ್ಮೊಂದು ಇಯರ್ಬಡ್ಸ್ ಅನ್ನ ನೀವು ಇಲ್ಲಿ ಆರಾಮಾಗಿ ಒಂದು ಚಾರ್ಜ್ ಮಾಡ್ಕೋಬಹುದಾಗಿದೆ. ಈ ಒಂದು ಮೊಬೈಲ್ ಮುಖಾಂತರ ನಿಮ್ಮೊಂದು ಇಯರ್ಬಡ್ಸ್ ಅನ್ನ ನೀವು ಇಲ್ಲಿ ಚಾರ್ಜ್ ಮಾಡ್ಕೋಬಹುದಾಗಿದೆ. ಒಂದು 7,300 mAh ಕೆಪಾಸಿಟಿ ಬ್ಯಾಟರಿ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. ನೀವೇನಾದ್ರೂ ಒಂದು ಜಾಸ್ತಿ ಟೈಮ್ ಮೊಬೈಲ್ ಯೂಸ್ ಮಾಡ್ತೀರಾ, ಗೇಮಿಂಗ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ವಿಡಿಯೋ ಶೂಟ್ ಆಗಿರ್ಬೋದು, ನಿಮ್ಗೆ ಜಾಸ್ತಿ ಟೈಮ್ ಬ್ಯಾಟರಿ ಬ್ಯಾಕಪ್ ಬೇಕಾಗುತ್ತೆ. ಅದಕ್ಕೆ ಇದರಲ್ಲಿ ಒಂದು ಒಳ್ಳೆಯ ಬ್ಯಾಟರಿ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಬ್ಯಾಟರಿ ಬ್ಯಾಕಪ್ ತುಂಬಾ ಇರುವಂತದ್ದು 7,300 mAh ಕೆಪಾಸಿಟಿ. ಏನಿಲ್ಲ ಅಂದ್ರೂ 2 ರಿಂದ 3 ದಿನ ಆರಾಮಾಗಿ ಒಂದು ಮೊಬೈಲ್ ಚಾರ್ಜ್ ಬರ್ತಾ ಇರುವಂತದ್ದು. ಅದನ್ನ ಬಿಟ್ರೆ ಈ ಒಂದು ಮೊಬೈಲ್ ಅಲ್ಲಿ ಒಂದು Android 15 ಲೇಟೆಸ್ಟ್ ಆಂಡ್ರಾಯ್ಡ್ ವರ್ಷನ್ ನಮ್ಗೆ ನೋಡೋಕ್ ಸಿಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದು 2,000 ಹೆಚ್ಚಿಗೆ ಆದ್ರೂ ಪರವಾಗಿಲ್ಲ, ಒಂದು ಒಳ್ಳೆ ಮೊಬೈಲ್ ನೀವೇನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ವಿವೋ T4 5G ಮೊಬೈಲ್ ಅನ್ನ ನೀವು ಇಲ್ಲಿ ಆರಾಮಾಗಿ ಒಂದು ಪರ್ಚೇಸ್ ಮಾಡ್ಕೋಬಹುದು. ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು, ಬೆಸ್ಟ್ ಪವರ್ಫುಲ್ ಮತ್ತೆ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಯಾವುದೇ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ 20 ರಿಂದ 22,000 ರೇಂಜ್ ಅಲ್ಲಿ ಇದಿಷ್ಟು ಬೆಸ್ಟ್ ಮೊಬೈಲ್ ಸ್ನೇಹಿತರೆ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.